ಇಲ್ಲಿ ನೋಡಿ, ಮೊಘಲರ ಕಾಲದಲ್ಲಿ ಕರ್ನಾಟಕದಲ್ಲಿದ್ದ ಆಡಳಿತ ಕೇಂದ್ರ ಯಾವುದು? ಸೊ ಮೊಘಲರ ಕಾಲದಲ್ಲಿ ಕರ್ನಾಟಕದಲ್ಲಿದ್ದ ಅವರ ಆಡಳಿತ ಕೇಂದ್ರ ಯಾವುದಾಗಿತ್ತು ಅಂದರೆ ಶಿರಾ. ಸೊ ಮೊಘಲರ ಕಾಲದಲ್ಲಿ ಕರ್ನಾಟಕದಲ್ಲಿ ಮೀನ್ಸ್ ಅವರು ಮೆನ್ಷನ್ ಮಾಡಿದ್ದಾರೆ, ಕರ್ನಾಟಕದಲ್ಲಿದ್ದ ಅವರ ಆಡಳಿತ ಕೇಂದ್ರ ಯಾವುದಾಗಿತ್ತಂದರೆ ಆಪ್ಷನ್ 4 ಶಿರಾ ಅಂತ ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ಭಾರತದ ಮೊದಲ ಗವರ್ನರ್ ಜನರಲ್ ಏನಂದರೆ ಸರಿಯಾದ ಉತ್ತರ ಲಾರ್ಡ್ ವಿಲಿಯಂ ಬೆಂಟಿಂಕ್. ಓಕೆ, ಭಾರತದ ಮೊದಲ ಗವರ್ನರ್ ಜನರಲ್ ಯಾರಂದರೆ ಲಾರ್ಡ್ ವಿಲಿಯಂ ಬೆಂಟಿಂಕ್. ಓಕೆನಾ. ನೆಕ್ಸ್ಟ್ ಕ್ವಶನ್, ಭಾರತ, ಟಿಬೆಟ್ ಮತ್ತು ಬಾಂಗ್ಲಾದೇಶಗಳಲ್ಲಿ ಹರಿಯುವ ನದಿ ಯಾವುದು? ಭಾರತ, ಟಿಬೆಟ್ ಮತ್ತು ಬಾಂಗ್ಲಾದೇಶಗಳಲ್ಲಿ ಹರಿಯುವ ನದಿ ಯಾವುದು ಅಂದರೆ ಬ್ರಹ್ಮಪುತ್ರ ನದಿ ಅಂತ ನಾವು ಹೇಳ್ತೀವಿ. ಇದು ಭಾರತ, ಟಿಬೆಟ್ ಮತ್ತು ಬಾಂಗ್ಲಾದೇಶಗಳಲ್ಲಿ ಎಲ್ಲ ದೇಶಗಳಲ್ಲಿ ಇದು ಹರಿಯುವ ನದಿ ಯಾವುದಂದರೆ ಇದು ಬ್ರಹ್ಮಪುತ್ರ ನದಿ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಕ್ವಶನ್, ಹರ್ಷವರ್ಧನನ ಮೊದಲ ರಾಜಧಾನಿ ಯಾವುದು? ಹರ್ಷವರ್ಧನನ ಮೊದಲ ರಾಜಧಾನಿ ಯಾವುದಂತಂದರೆ ಸರಿಯಾದ ಉತ್ತರ ಥಾನೇಶ್ವರ ಅಂತ ಹೇಳ್ತೀವಿ. ಇದು ಹರ್ಷವರ್ಧನನ ಮೊದಲ ರಾಜಧಾನಿಯಾಗಿತ್ತು. ಓಕೆನಾ. ನೆಕ್ಸ್ಟ್ ಕ್ವಶನ್, ಸಿಂಧೂ ಕಣಿವೆಯ ನಾಗರಿಕತೆಯ ಜನರಿಗೆ ಯಾವ ಲೋಹದ ಪರಿಚಯ ಇರಲಿಲ್ಲ? ಸಿಂಧೂ ಕಣಿವೆ ಅಂದರೆ ಸಿಂಧೂ ನಾಗರಿಕತೆಯ ಅವಾಗಿನ ಜನರಿಗೆ ಯಾವ ಲೋಹವನ್ನು ಅವರು ಉಪಯೋಗಿಸ್ತಿರಲಿಲ್ಲ, ಯಾವ ಲೋಹ ಅವರಿಗೆ ಗೊತ್ತಿರಲಿಲ್ಲ, ಪರಿಚಯವಿರಲಿಲ್ಲ ಅಂತಂದರೆ ಆಪ್ಷನ್ 4 ತಾಮ್ರ ಅಂತ ಹೇಳ್ತೀವಿ. ತಾಮ್ರದ ಬಗ್ಗೆ ಅವರಿಗೆ ಯಾವ ಮಾಹಿತಿ, ಯಾವ ಪರಿಚಯವೂ ಇರಲಿಲ್ಲ. ಯಾವ ನಾಗರಿಕತೆಗೆ ಅಂತಂದರೆ ಸಿಂಧೂ ನಾಗರಿಕತೆಯ ಜನರಿಗೆ. ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯವಿದೆ? ಅಂದರೆ ಯಾವ ರೀತಿಯ ಮಣ್ಣಿಗೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಅಗತ್ಯವಿದೆ ಅಂದರೆ ನೇರೆ ಮಣ್ಣು ಅಂತ ಹೇಳ್ತೀವಿ. ಆ ಮಣ್ಣಿಗೆ ಏನಂದರೆ ಅತ್ಯಂತ ಕಡಿಮೆ ಮಟ್ಟದ ಸಾಗುವಳಿ ಏನಂದರೆ ಅಗತ್ಯವಿದೆ ಅಂತ ಹೇಳ್ತೀವಿ. ಓಕೆನಾ. ನೆಕ್ಸ್ಟ್ ಕ್ವಶನ್, ವೇದಗಳ ಕಾಲ ಯಾವುದು? ಅಂದರೆ ವೇದಗಳ ಕಾಲ ಯಾವುದರಿಂದ ಯಾವುದಾಗಿತ್ತು, ಎಷ್ಟನೇ ಕ್ರಿಸ್ತಪೂರ್ವದಿಂದ ಎಷ್ಟುವರೆಗೆ ಇತ್ತು ಅಂತ ಹೇಳ್ತೀವಿ. ವೇದಗಳ ಕಾಲ ಯಾವುದಾಗಿತ್ತು ಅಂದರೆ ಕ್ರಿಸ್ತಪೂರ್ವ 1000ರಿಂದ 500ವರೆಗೆ ಇದು ವೇದಗಳ ಕಾಲ ಆಗಿತ್ತು. ಸರಿಯಾದ ಉತ್ತರ ಕ್ರಿಸ್ತಪೂರ್ವ 1000ರಿಂದ 500ವರೆಗೆ ವೇದಗಳ ಕಾಲ ಆಗಿತ್ತು. ನೆಕ್ಸ್ಟ್ ಕ್ವಶನ್, ಅಮೃತಸರ್ ಸ್ವರ್ಣ ಮಂದಿರಕ್ಕೆ ಭೂದಾನ ಮಾಡಿದ ಮೊಘಲ ಚಕ್ರವರ್ತಿ ಯಾರು? ಅಮೃತಸರ್ ಸ್ವರ್ಣ ಮಂದಿರಕ್ಕೆ ಭೂದಾನ ಮಾಡಿದ ಮೊಘಲ ಚಕ್ರವರ್ತಿ ಯಾರಂದರೆ ಆಪ್ಷನ್ 2 ಅಕ್ಬರ್ ಅಂತ ನಾವು ಹೇಳ್ತೀವಿ. ಅಕ್ಬರ್ ಏನು ಮಾಡಿದ್ದಾರೆ, ಆವಾಗಿನ ಕಾಲದಲ್ಲಿ ಅಮೃತಸರ್ ಸ್ವರ್ಣ ಮಂದಿರಕ್ಕೆ ಭೂದಾನವನ್ನು ಮಾಡಿದ್ದಾನೆ. ವಿಸ್ತೀರ್ಣದ ಆಧಾರದ ಮೇಲೆ ಅತ್ಯಂತ ಚಿಕ್ಕ ದೇಶ ಯಾವುದು? ವಿಸ್ತೀರ್ಣದ ಆಧಾರದ ಮೇಲೆ ಅತ್ಯಂತ ಚಿಕ್ಕ ದೇಶ ಯಾವುದು ಅಂದರೆ ವ್ಯಾಟಿಕನ್ ಸಿಟಿ ಅಂತ ಹೇಳ್ತೀವಿ. ಇದು ಅತ್ಯಂತ ಚಿಕ್ಕ ಸಿಟಿ ವಿಶ್ವದಲ್ಲಿ ಅತ್ಯಂತ ಚಿಕ್ಕ ಸಿಟಿ ಯಾವುದಂತಂದರೆ ವಿಸ್ತೀರ್ಣದಲ್ಲಿ ವ್ಯಾಟಿಕನ್ ಸಿಟಿ ಅಂತ ನಾವು ಹೇಳ್ತೀವಿ. ಮೊದಲನೇ ವಿಶ್ವಯುದ್ಧ ಯಾವಾಗ ಪ್ರಾರಂಭವಾಯಿತು? ಮೊದಲನೇ ವಿಶ್ವಯುದ್ಧ 1914ರಲ್ಲಿ ಪ್ರಾರಂಭವಾಯಿತು. ಸರಿಯಾದ ಉತ್ತರ ಆಪ್ಷನ್ 2 1914. ಇದು ಮೊದಲನೇ ವಿಶ್ವಯುದ್ಧ ನಡೆದದ್ದು ಯಾವಾಗ ಅಂತಂದರೆ 1914ರಲ್ಲಿ.